ರಾಜ್ಯೋತ್ಸವ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಇದು ನಾವು ಈ ಭಾಗದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಮುನ್ರತ್ನವರವರು ಮತ್ತು ಅವರ ಎಲ್ಲ ಸ್ನೇಹಿತರು ನಮ್ಮ ಕಾಳಿದಾಸನವರ ಭಾಗದಲ್ಲಿ ಸತತವಾಗಿ ಒಂದು 18 ವರ್ಷಗಳ ಕಾಲ ಸತತವಾಗಿ ನನ್ನ ಕರೆಸಿ ಈ ಒಂದು ಫ್ಲಾಗ್ ಹಾಸ್ಟಿಂಗ್ನ ನನ್ನ ಕೈಲೇ ಮಾಡಿಸ್ತಾ ಇದ್ದಾರೆ. ನಾನು ಅವ್ರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ನಾನು ತಿಳಿಸೋದಕ್ಕೆ ಇಚ್ಛೆಪಡ್ತೇನೆ. ಈ ಭಾಗದಲ್ಲಿ 10 ವರ್ಷ ಆಯಿತು ನಾವು ಈ ರಾಜ್ಕುಮಾರ ಪುತ್ಥಳಿಕೆಯನ್ನು ಅನಾವರಣ ಮಾಡಿ 10 ವರ್ಷ ತುಂಬಿತು. 5ನೇ ತಾರೀಕಿಗೆ ಈ ಪುತ್ಥಳಿಕೆ ಉದ್ಘಾಟನೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರನ್ನ ಕರೆಸಿ ಈ ಭಾಗದಲ್ಲಿ ಅದ್ಧೂರಿಯಾಗಿ ನಾವು ರಾಜ್ಯೋತ್ಸವವನ್ನು ಮಾಡಿದ್ವಿ. ಅವ್ರು ಇರಬೇಕಾಗಿತ್ತು, ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು. ಕಾರಣಾಂತರದಿಂದ ತೀರ್ಕೊಂಡಿದ್ದಾರೆ. ಅವರ ಒಂದು ಪುತ್ಥಳಿಕೆಯನ್ನು ಮಾಡಿಸ್ಕೊಡಿ ಅಂತಂತ ಹೇಳಿದ್ದಾರೆ. ಅದು ಕೂಡ ಆ ಪುತ್ಥಳಿಕೆಯನ್ನು ನಾನು ಮಾಡಿಸ್ಕೊಡ್ತೇನೆ. ಈ ಒಂದು ಅದ್ಧೂರಿಯಾಗಿ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರಾದಂಥ ಮುನ್ರತ್ನವರು ಕಾರಣ. ನಾವು ಈ ಭಾಗದಲ್ಲಿ ಎಲ್ಲ ಕಡೆ ನಮ್ಮ ಹೊಸಕೇಳಿ ವಾರ್ಡ್ನಲ್ಲಿ ವೆಂಕಟಪ್ಪ ಲೇಔಟ್ ಇರ್ಬೋದು, ಮೋಟಪ್ಪ ಲೇಔಟ್ ಇರ್ಬೋದು, ದ್ವಾರಕಾ ನಗರ ಇರ್ಬೋದು, ಹಾಗೆ ಕಾಳಿದಾಸ ನಗರ ಇರ್ಬೋದು, ಹೊಸಕೇಳಿ ಗ್ರಾಮ ಠಾಣೆ ಇರ್ಬೋದು, ಋಷಿಕೇಶ್ ನಗರ ಇರ್ಬೋದು, ಈಶ್ವರಿ ನಗರ ಇರ್ಬೋದು, ಮೂಕಾಂಬಿಕ್ ನಗರ ಇರ್ಬೋದು, ಈ ಬಿ ಡಿ ಎ ಲೇಔಟ್ ಇರ್ಬೋದು, ಇಟಮಡ್ಗು ಭಾಗದಲ್ಲಿರ್ಬೋದು, ಪ್ರತಿಯೊಂದಕ್ಕೂ ನನ್ನನ್ನು ಸತತವಾಗಿ ಕರೆಸ್ತಾ ಇದ್ದಾರೆ ರಾಜ್ಯೋತ್ಸವ ಇದು ಫ್ಲಾಗ್ ಹಾಸ್ಟಿಂಗ್ಗೆ. ನಾನು ಅವ್ರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಗಡಿಗರು ನಾವು ಎಲ್ಲ ಸೇರಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಕೆಯನ್ನು ನಾವು ಇಲ್ಲಿ ಅನಾವರಣ ಮಾಡಬೇಕು ಅನ್ನೋ ರೀತಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ನಾವು ಈ ರಾಜ್ಯೋತ್ಸವನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಕಡಿಮೆ ಆಗ್ತಿದೆ, ಅದು ಕನ್ನಡ ಬಳಸಬೇಕು. ನಾವೆಲ್ಲ ಅದಕ್ಕೆಲ್ಲ ಎಲ್ಲರೂ ಸೇರಿ ಹೋರಾಟ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಕನ್ನಡನ ಬಳಸಬೇಕು, ಕನ್ನಡ ಫಲಕಗಳನ್ನ ಹಾಕಬೇಕು. ನಾವೆಲ್ಲನೂ ಇದು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅದ್ರ ವಿಚಾರವಾಗಿ.